ಹಾಯ್, ಹಲೋ, ನಮಸ್ಕಾರ. ನಾನು ಗೊತ್ತಲ್ಲ, ಹಾಜರಿ ಸಂಖ್ಯೆ 100. ನನ್ನ ಹೆಸರು ಈರು. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಲ್ಲ, ಯಾಕಂದರೆ ಮೇಲ್ನೋಟಕ್ಕೆ ನಾವು ನಗ್ತಾ ಇದ್ದೀವಿ. ಆದರೆ ಮನಸ್ಸೊಳಗೆ ನಾವೆಲ್ಲ ಇನ್ಮೇಲೆ ಈ ಕಾಲೇಜ್ನಲ್ಲಿ ಇರೋದಕ್ಕಾಗಲ್ಲ, ಶಿಕ್ಷಕರ ಪಾಠ ಕೇಳೋಕ್ಕಾಗಲ್ಲ, ಸ್ನೇಹಿತರ ಜೊತೆ ಸೇರಿ ಹರಟೆ ಹೊಡೆಯೋಕ್ಕಾಗಲ್ಲ, ಒಟ್ಟಿಗೆ ಸೇರಿ ಊಟ ಮಾಡೋಕ್ಕಾಗಲ್ಲ ಅನ್ನೋ ನೋವು, ಹತಾಸೆ ಎಲ್ಲರನ್ನ ಕಾಡ್ತಾ ಇದೆ. ನನಗೂ ಕೂಡ. ಎಲ್ಲೋ ಇದ್ದವರನ್ನು ತರಬೇತಿ ಹೆಸರಿಂದ ಒಗ್ಗೂಡಿರೋ ನಾವುಗಳು ಈಗ ಸ್ವಂತ ಕುಟುಂಬಗಳಾಗಿ ಬಿಟ್ಟಿದ್ದೀವಿ ಅಲ್ವೇ? ಅದು ಸರಿ, ಸೈಲೆಂಟಾಗಿ ದೊಡ್ಡ ಏನು ಸೌಂಡ್ ಮಾಡ್ತಾ ಇದ್ದಾನೆ ಅಂದ್ಕೊಂಡ್ರ ವಿಷಯ ಇದೆ. ಏನಪ್ಪ ಅಂದರೆ, ಎಲ್ಲೆಲ್ಲೋ ಇದ್ದವರನ್ನು ಒಂದು ಕಡೆ ಸೇರಿಸಿ 2 ವರ್ಷಗಳವರೆಗೆ ತರಬೇತಿ ನೀಡಿದ ಈ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ಬಗ್ಗೆ ಹೇಳೋದಂತ ಬಂದಿದ್ದೀನಿ. ಅಬ್ಬಾ, ಏನಂತ ಹೇಳಿ ನಮ್ಮ ಕಾಲೇಜ್ ಕತೆ 1, 2, 100 ಹೇಳೋಕ್ಕಂತ ಹೊರಟ್ರೆ ಎಂದು ಮುಗಿಯಲ್ಲ. ಇರೋ 4 ಕ್ಲಾಸ್ಗಳಲ್ಲಿ ನಾವು ಆಡಿದ್ದ ಆಟ, ಕಲಿತ ಪಾಠ ಒಂದೊಂದು ನೆನಪಿನಂಗಳದಲ್ಲಿ ಮಂದಹಾಸದ ಸಂತಸ ತರುತ್ತವೆ. ಆರಂಭದಲ್ಲಿ ಏನೇನೋ ಕನಸುಗಳನ್ನ ಕಟ್ಕೊಂಡು ಡಿಗ್ರಿಯ ನೆನಪುಗಳ ಚಿಕ್ಕ ಬ್ಯಾಗ್ನ ಹಾಕ್ಕೊಂಡು ಕಾಲೇಜಿಗೆ ಬಂದರೆ, ಇದೇನು ಗುರು ಕಾಲೇಜ್ ಹಿಂಗಿದೆ, 2 ವರ್ಷ ಹೆಂಗಪ್ಪ ಅಂತ ಅನ್ಸೋಕೆ ಶುರುವಾಗಿಬಿಡುತ್ತೆ. ಆಗಿದ್ದಾಗಲಿ ನೋಡೇ ಬಿಡೋಣ ಅಂತ ಕಾಲೇಜ್ಗೆ ಎಲ್ಲರೂ ಫೆಬ್ರವರಿ 12ರಂದು ಮೊದಲ ಹೆಜ್ಜೆಯನ್ನು ಇಟ್ಟೇ ಬಿಟ್ವಿ. ಏನೇನೋ ಮಸ್ತಿ ಮಾಡಿ, ಕ್ಲಾಸ್ ಬಂಕ್ ಮಾಡಿ, ಯೂಟ್ಯೂಬ್ ಕ್ಲಾಸ್ ಕೇಳಿಕೊಂಡು ಡಿಗ್ರಿ ಮುಗಿಸಿ 2 ವರ್ಷ ಅದೇ ಯೂಟ್ಯೂಬ್ ನೋಡಿದರೆ ಆಯಿತು ಬಿಡು ಗುರು ಅಂದ್ಕೊಂಡು ಬಂದರೆ, ಇಲ್ಲಿ ಮೊದಲ ಕ್ಲಾಸೇ ಸೈಕ್ ಮಾಡೋ ಸೈಕಾಲಜಿ. ಯಪ್ಪ, ಈ ಸೈಕಾಲಜಿನ ತಂದ ಆ ಸಿಗ್ಮಂಡ್ ಫ್ರಾಯ್ಡ್ ಏನಾದರೂ ಈಗ ಇದ್ದಿದ್ರೆ ಅವನ ಕಥೆನೇ ಬೇರೆ ಆಗಿರ್ತಿತ್ತು. ಇನ್ನು ಮಠಕ್ಕೆ ಕರ್ಕೊಂಡು ಹೋಗೋ ತತ್ವಶಾಸ್ತ್ರ, ಆಧುನಿಕತೆಯ ರೂಪಕ ತಂತ್ರಜ್ಞಾನ, ಮೌಲ್ಯಗಳ ಶಿಕ್ಷಣ, ವಿಶೇಷ ಮಕ್ಕಳ ಶಿಕ್ಷಣ, ಇದೆಲ್ಲ ನೋಡಿದರೆ ಯಾಕಪ್ಪ ಈ ಕೋರ್ಸ್ಗೆ ಬಂದೆ ಅಂತ ಇಲ್ಲಿರೋ ಎಲ್ಲರಿಗೂ ಅನಿಸಿರಲೇಬೇಕು, ಹೌದಲ್ಲ? ನಮ್ಮ ಸೀನಿಯರ್ಸ್ ಅಂತೂ ಆ ಟ್ಯಾಲೆಂಟ್ ಸರ್ಚ್ ಡೇ ಅಂತೆ, ಕಲ್ಚರಲ್ ಡೇ ಅಂತೆ, ಟ್ವಿನ್ಸ್ ಡೇ ಅಂತೆ, ಏನೇನೋ ಡೇಗಳನ್ನ ತಂದು ನಮ್ಮನ್ನೆಲ್ಲ ವೇದಿಕೆ ಮೇಲೆ ಹಚ್ಚಿದ್ದು. ಒಂದು ಸಲ ಆ ಆರಂಭವನ್ನು ಕನ್ನಡಿಸ್ಕೊಂಡು ಬರೋಣ, ಏನಂತೀರಾ? ಸಲುಗೆ ಸಲುಗೆ ಸ್ನೇಹ ಸಲುಗೆ ಒಲವ ಕಡೆಗೆ ನಡೆವ ಘಳಿಗೆ ಎದೆಯೊಳಗೊಂದು ಮೌನ ಬಿಡದೆ ಕಾಡೋ ಗಾನ ತುಲಕಗಳಲ್ಲೇ ಸ್ನಾನ ನೆನಪುಗಳಲ್ಲೇ ಧ್ಯಾನ ಮನಸ್ಸು ಬೇಕಂದ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಮೊದಲ ಸಾರಿ ಈ ಅಚ್ಚರಿ ಮನಸ್ಸು ಬೇಕಂದ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಮೊದಲ ಸಾರಿ ಈ ಅಚ್ಚರಿ. ಸೂಚನೆನೇ ಸಿಗಲಿಲ್ಲ ನನಗಂತೂ, ಅಷ್ಟರಲ್ಲೇ ಸೋಚಿಗ ನಡೆದಿತ್ತು. ಒಲವಿದು ಶುರುವಾಯ್ತು, ದಿನಚರಿ ಬದಲಾಯ್ತು, ಪ್ರತಿ ನಿಮಿಷ ಎಣಿಸಿ ಬದುಕೋದು, ಪರದೇಸಿಯಂತೆ ಅಲೆಯೋದು, ಇದನ್ನೆಲ್ಲ ಹೇಗೆ ಹೇಳೋದು? ಕಾಣೆ ನನ್ನಾಣೆ ಮನಸ್ಸು ಬೇಕಂದ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಮೊದಲ ಸಾರಿ ಈ ಅಚ್ಚರಿ ಮನಸ್ಸು ಬೇಕಂದ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಮೊದಲ ಸಾರಿ ಈ ಅಚ್ಚರಿ. ಸರಿ, ಯಾರು, ಏನು, ಹೇಗೆ ಅನ್ನೋ ಪ್ರಶ್ನೆಗಳ ಮಧ್ಯ ನಮ್ಮ ಪ್ರಥಮ ವರ್ಷ ಎಷ್ಟು ಚೆಂದ ಇತ್ತಲ್ಲ. ಮಾನಸಿಕ ಮಾಡೋ ಮನೋವಿಜ್ಞಾನ, ಆವಾಗ ಲಕ್ಷ್ಮೀ ಮೇಡಮ್ ಪ್ರಶ್ನೆಗಳ ಸುರಿಮಳೆ, ಸುಧೀರ್ ಸರ್ ಆದರ್ಶಗಳ ಕಹಳೆ, ಮಠಪತಿ ಸರ್ ತಂತ್ರಜ್ಞಾನದ ಬಳಕೆ, ದೀಪಾ ಮೇಡಮ್ ಜಟ್ ವೇಗದ ವಿಜ್ಞಾನ, ನಮ್ಮ ಗುತ್ಲಿ ಸರ್ ಪಟ್ ಅಂತ ನಗಿಸೋ ಭಾಷಾ ಸುಜ್ಞಾನ. ಅಬ್ಬಾ, ಅವ್ರ ಕ್ಲಾಸಲ್ಲಿ ನಾವು ಮಾಡಿರೋ ಚೇಷ್ಟೆಗಳು 1, 2 ಪಾವ್ಲೋ ಅಂದಾಗ ನೆನಪಿಗೆ ಬರೋ ನಮ್ಮ ಮೋಶಿ, ಡಾನ್ ಅಂದಾಗ ನೆನಪಿಗೆ ಬರೋ ದಾನಿಶ್,
ಲೀಡರ್ ಅಂದಾಗ ನೆನಪಿಗೆ ಬರೋ ನಮ್ಮ CR ಸಾಗರ್. ಫಂಕ್ಷನ್ ಬಂದರೆ ಸಾಕು ಹುಚ್ಚನಂತೆ ಓಡಾಡೋ ಸಂತು ಮತ್ತು JSS ಮುಸ್ತಫಾ ಸಂಜು. ಪ್ರೇಯರಲ್ಲಿ ಕಾಣಿಸ್ಕೊಳ್ಳೋ ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್ ವಿರೂಪಾಕ್ಷ. ಆಟ ಆಡಬೇಕು ಅಂದಾಗ ನೆನಪಾಗೋ ನಂದೀಶ. ಭಗತ್ ಸಿಂಗ್ ಪಾತ್ರ ಅಂದಾಗ ನೆನಪಿಗೆ ಬರೋ ಆನಂದ. ಕ್ವಶನ್ ಕೇಳಿದರೆ ಸಾಕು ಅಯ್ಯವ್ವ ಅನ್ನೋ ಜಯಶ್ರೀ ಮೇಡಮ್. ಅಜ್ಜಿ ಪಾತ್ರ ಅಂದಾಗ ನೆನಪಿಗೆ ಬರೋ ರೂಪಕ್ಕ. ಹಾಡು ಅಂದಾಗ ನೆನಪಿಗೆ ಬರೋ ನಿರ್ಮಲಾ ಮೇಡಮ್. ಮುಂದೆ ಕೂತ್ಕೊಳ್ಳೋ ಪ್ರಿಯಾಂಕಾ ಆ್ಯಂಡ್ ಶಿಲ್ಪಾ ಮೇಡಮ್, ಹಿಂದೆ ಕೂತ್ಕೊಳ್ಳೋ ಸೃಷ್ಟಿ ಆ್ಯಂಡ್ ಅದರ್ಸ್, ಮಧ್ಯದಲ್ಲಿ ಕೂತ್ಕೊಂಡು ಕಾಮೆಂಟ್ ಮಾಡೋ ಸಹನಾ ಸ್ಕ್ವೇರ್ ಆ್ಯಂಡ್ ಟೀಮ್, ಮತ್ತು ಪಾಠ ಮಾಡುವಾಗ ನಿದ್ರೆಗೆ ಜಾರ್ತಿದ್ದ ನನ್ನ ನಿದ್ರಾ ಸಹಚರರು. ಅರ್ರೆ, ಇಷ್ಟೊಂದು ನೆನಪುಗಳನ್ನು ಮರೆಯೋಕ್ಕಾಗಲ್ಲ ರೀ. ಇದ್ರ ಮಧ್ಯ ನಮ್ಮ ಸೀನಿಯರ್ಸ್ನ ಕಳಿಸಿ ನಾವಾದ್ವಿ ಸೀನಿಯರ್ಸ್. ದ್ವಿತೀಯ ವರ್ಷ ಶುರುವಾಗ್ತಿದ್ದಂತೆ ಏನೋ ಖುಷಿ. ಇಲ್ಲಿವರೆಗೂ ಜೂನಿಯರ್ಸ್ ಆಗಿದ್ದ ನಮಗೆ ಈಗ ಜೂನಿಯರ್ಸ್ ಬರೋ ಸಮಯ. ಆ ಜೂನಿಯರ್ಸ್ನ ವೆಲ್ಕಮ್ ಮಾಡೋದ್ರಲ್ಲಿ ನಾವು ಪಟ್ಟ ಸಂತೋಷ ಅಷ್ಟಿಷ್ಟಲ್ಲ. ಒಬ್ಬರು ಗಿಫ್ಟ್ ರೆಡಿ ಮಾಡಿದರೆ ಇನ್ನೊಬ್ಬರು ಸ್ಟೇಜ್ ರೆಡಿ ಮಾಡ್ತಿದ್ರು. ಒಬ್ಬರು ನಿರೂಪಣೆಗೆ ಸ್ಕ್ರಿಪ್ಟ್ ಬರಿತಿದ್ರೆ ಇನ್ನೊಬ್ಬರು ಅನಿಸಿಕೆಗೆ ಕವನ ಬರಿತಿದ್ರು. ಅದು ಹೆಂಗಿತ್ತಂತ ಒಂದು ಸಾರಿ ನೋಡೋಣ ಬರ್ರಿಪ್ಪ. शामें मलंग सी, रातें सुरंग सी, बागी उड़ान पे ही न जाने क्यों इलाही मेरा जी आए आए, इलाही मेरा जी आए आए. कल पे सवाल है, जीना फिलहाल है, खाना बदोशियों पे ही जा. ಕಾಲೇಜಿನ ಕತೆ ಒಂದು ಲೆಕ್ಕ ಆದರೆ ಆ ಮುಗ್ಧ ಮನಸ್ಸಿನ ವಿದ್ಯಾರ್ಥಿಗಳ ಜೊತೆ ಕಳೆದ ಆ ದಿನಗಳು ಇನ್ನೊಂದು ಲೆಕ್ಕ. ಕ್ಲಾಸಿಗೆ ಹೋಗ್ತಿದ್ದಂತೆ ಗುಡ್ ಮಾರ್ನಿಂಗ್ ಸರ್ ಅನ್ನೋ ಅವರ ಆ ಮುಗ್ಧತೆ, ತುಂಟತನ, ಅವರ ತಾತ್ಕಾಲಿಕ ಕೋಪ, ಹಾಸ್ಯ, ನಗು, ಇದೆಲ್ಲ ನಮ್ಮನ್ನು ಇನ್ನಷ್ಟು ಭಾವನಾಜೀವಿಗಳನ್ನಾಗಿಸೋದಂತೂ ನಿಜ. ಅದ್ರ ಜೊತೆಗೆ ಅವ್ರಿಗೆ ಪಾಠ ಮಾಡೋದಕ್ಕೆ ನಾವು ಮಾಡ್ಕೊಳ್ಳೋ ತಯಾರಿ, ಆ ಲೆಸನ್ ಪ್ಲ್ಯಾನ್ಸು, ಟೀಚಿಂಗ್ ಏಡ್ಸು, ರೂಲಿಂಗ್ ಬೋರ್ಡ್, ಚಾಕ್ ಪೇಸ್, ಡಸ್ಟರ್ಗಳು, ಇವುಗಳನ್ನ ಇಟ್ಕೊಂಡು ನಾವು ಮಾಡಿರೋ ಪಾಠಗಳು ಈಗಲೂ ಕೂಡ ಕಣ್ಮುಂದೆ ಅಚ್ಚಳಿಯದಂತೆ ಉಳಿದಿವೆ. ಇಷ್ಟೆಲ್ಲ ಹೇಳಿರೋ ನಾನು ನಮ್ಮ ಪ್ರಶಿಕ್ಷಣಾರ್ಥಿಗಳು ಅಲ್ಲಲ್ಲ, ನನ್ನ ಆತ್ಮೀಯ ಸ್ನೇಹಿತರ ಬಗ್ಗೆ ಹೇಳ್ದೇ ಇರ್ತೀನಿ. ಇವರು ಒಂದೊಂದು ಮುತ್ತುಗಳು ಕಣ್ರಿ. ಒಬ್ಬೊಬ್ಬರಲ್ಲೂ ವಿಭಿನ್ನ ಕೌಶಲ್ಯಗಳು, ಪ್ರತಿಯೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ಗಳು. ನಮ್ಮ ಸ್ನೇಹಿತರ ಬಗ್ಗೆ ಹೇಳೋಕೆ ಅಂತ ಕೂತ್ರೆ ಮಾತು ನಿಲ್ಲಲ್ಲ, ಪದಗಳು ಸಾಲಲ್ಲ. ಸಂತೋಷದಲ್ಲಾಗಲಿ ಕಷ್ಟದಲ್ಲಾಗಲಿ ನಾವಿದ್ದೀವಿ ದೋಸ್ತ ಅನ್ನೋ ಅಪರೂಪದ ಸ್ನೇಹಿತರನ್ನು ಈ ಮಹಾವಿದ್ಯಾಲಯ ನಮಗೆ ನೀಡಿದೆ. ಒಬ್ಬೊಬ್ಬರನ್ನ ವರ್ಣಿಸೋದಕ್ಕೆ ಹೋದರೆ ಸಮಯ ಸಾಲಲ್ಲ. ಅದಕ್ಕೆ ಅವರನ್ನೆಲ್ಲ ಒಂದೊಂದು ಸಾಲಿನಲ್ಲಿ ತರೋದಕ್ಕೆ ಪ್ರಯತ್ನಿಸ್ತೇನೆ. ಲೇಟಾದರೂ ಲೇಟೆಸ್ಟಾಗಿ ಬಂದವನು ಕೋಳಿ ಮಂಜು, ದೂರದ ಊರಿಂದ ಬಂದಂಥ ಹಮ್ಮೀರ ನಮ್ಮ ವೀರ, ಮಾತಲ್ಲೇ ಮೋಡಿ ಮಾಡೋ ಸುನೀಲ ಈ ಅನಿಲ, ಅಪ್ಪಟ ಕನ್ನಡದ ಕುವರ ಶಿವಾನಂದ, ಸದಾ ಶಾಂತಜೀವಿ ದಾನೇಶ್, ರಸಿಕತೆಯ ರಸಿಕ ಕ್ರೇಜಿ ರವಿ, ಸ್ಪೋರ್ಟ್ಸ್ ಮಿನಿಸ್ಟರ್ ನಂದೀಶ, ವೈಲೆಂಟ್ ಹುಡುಗ ಸಚಿನ, ನಗುಮುಖದ ಸರದಾರ, ಅಸಂಖ್ಯಾತ ಹುಡುಗಿಯರ ಕನಸುಗಾರ ನಮ್ಮಾವ ಸಂತೋಷ, ಆನಂದದ ಜೀವಿ ಆನಂದ, ಹೆಸರಿವನೆದು ಮಲ್ಲ, ಫ್ಲರ್ಟ್ ಮಾಡೋದಲ್ಲಿ ಈತ ಜಗಜ್ಜೆಟ್ಟಿ ಮಲ್ಲ, ಸಾಗರದಷ್ಟು ವೈಶಾಲ್ಯತೆಯ ನಿಷ್ಕಲ್ಮಶ ಜೀವಿ ನಮ್ಮ CR ಸಾಗರ, ಲೋಹ ಮೋಹಗಳಿಲ್ಲದ ಲೋಹಿತ್, ಮೋಸವು ಅರಿಯದ ಮೌನದ ಹಿಂದಿನ ಅರ್ಥೈಸುವ ಭಾವನಾ ಜೀವಿ ನಮ್ಮ ಮೋಷಿನ್, ಇಂಗ್ಲಿಷ್ ಮಾಸ್ಟರ್ ಮಂಜು, JSS ಮುಸ್ತಫಾ ನಮ್ಮ ಸಂಜು, ಅಕ್ಷಯ ಪಾತ್ರೆಯಂತೆ ಸವಿಚಾರ ನೀಡುವ ಸಹೃದಯಿ ಅಕ್ಷಯ್ ಸರ್,
ಬರೀ ಹುಡುಗರ ಬಗ್ಗೆ ಅಷ್ಟೇ ಹೇಳ್ತಿದ್ದೀನಲ್ಲ ಅಂತ ಅಲ್ಲಿ ಡೆಸ್ಕಲ್ಲಿ ನಮ್ಮ ಸಹನಾ ಅಕ್ಕ ಸೆಟ್ ಮಾಡ್ಕೊಳತ್ತಾಳ. ಸಹನಾ ಅಕ್ಕ, ಸಹನೆ ಇರಲಿ ಅಕ್ಕ, ನಿಮ್ಮ ಹತ್ರನೂ ಬರ್ತೀನಿ. ಬಹುಸಂಖ್ಯಾತ ನಿಮ್ಮನ್ನು ಕೆಲವು ಪದಗಳಲ್ಲಿ ಕಟ್ಟಿಹಾಕಲು ಸಾಧ್ಯವೇ ಇಲ್ಲ, ಆದರೂ ಸಣ್ಣದೊಂದು ಪ್ರಯತ್ನ ಪಟ್ಟಿರುವೆ. ಪ್ರಿಯಾಂಕಾ ಅವರ ಶಾಂತತೆಯು ತಸ್ಮಿಯಾ ಅವರ ಮುಗುಳ್ನಗೆ ವಿದ್ಯಾರ್ಥಿಗಳ ಬಾಳಿಗೆ ದೀಪದಂತೆ ಇರಲು, ಸುಜಾತ ಮನಸ್ಥಿತಿಗೆ ಜಯವೇ ರೂಪವಾಗಿರಲು, ಐಶ್ವರ್ಯದ ಶೋಭಾ ಗುಣಕ್ಕಿಂತ ಸಹನೆಯ ಅನಿಸಿಕೆ ಅತ್ಯಗತ್ಯ. ಕುಂಬಾರ ಮಾಡಿದ ಪನತೇಲಿ ಜ್ಯೋತಿಯು ಮಹಾಲಕ್ಷ್ಮಿಯ ಮುಂದೆ ಪ್ರಜ್ವಲಿಸಿದಾಗ ಇಡೀ ಸೃಷ್ಟಿಯ ಸೌಂದರ್ಯ ಸವಿಯುವ ಭಾಗ್ಯ ನಮ್ಮದಾಗಿರಲು, ಮಮತೆಯ ಚೈತ್ರಕ್ಕೆ ಸೀಮಾ ರೇಖೆಯೇ ಇರದ ಸುಚಿತ್ರ ಪವಿತ್ರ ಸ್ನೇಹ ಅಮೃತದಂತೆ ಅಮರವಾಯಿತೆಂದ ನಮ್ಮ ಬಸವ. ಕಣ್ಣಲ್ಲಿ ಬಿಂದು ಒಂದು ಜಾರುತ್ತಿರೆ, ಬೋರಮ್ಮನ ತಾಳ್ಮೆ, ಸವಿತಾ ಅವರ ಜಾಣ್ಮೆ, ಸಹನಾ ಅವರ ಸ್ನೇಹ, ಅಂದಾಣಿಯವರ ಮಂದಹಾಸದ ಇತಿಹಾಸ, ಪ್ರಿಯಾಂಕಾ ಅವರ ಮ್ಯಾಥ್ಸ್ ಆಟ, ಇವುಗಳಿಗೆಲ್ಲ ಅಂತ್ಯವೂ ಇರಲಿಲ್ಲ, ಸೀಮಾ ಮಿತಿಯೂ ಇರಲಿಲ್ಲ. 2 ವರ್ಷಗಳ ಕಾಲ ಪಾಠ ಕಲಿಯುತ್ತಾ ಪಾರು ಪಥ್ಯ ಮೆರೆದ ಲಕ್ಷ್ಮೀ ಸ್ವರೂಪರಾದ ವಿದ್ಯಾರ್ಥಿಗಳ ಮಸ್ತಕದ ಮೇಲೆ ಅಕ್ಷರಗಳ ಅಕ್ಷತಾರೋಹಣ ಮಾಡುತ್ತಾ, ಮಧ್ಯಾಹ್ನದ ಬಿಸಿಯೂಟ ಸವಿಯುತ ವಿದ್ಯಾರ್ಥಿಗಳೊಡನೆ ಕಳೆದ ಆ ಗಳಿಗೆಗಳನ್ನೊಮ್ಮೆ ಕಣ್ಣಾಡಿಸಲು ಪುನಃ ಅಕ್ಷಿಗಳಲ್ಲಿ ಜಾರುವುದು ನೆನಪುಗಳ ಕಣ್ಣೀರ ಬಿಂದು. ಏನಾಗಲಿ ಮುಂದೆ ಸಾಗುವ ಎಂಬ ಆಶಾ ಕಿರಣವ ಲಕ್ಷಣವಾಗಿ ತಿಳಿ ಹೇಳಿದ ವಿರಾಜನ ತಾಯಿ ಲಕ್ಕವ್ವ, ನಮ್ಮ ಏಕೈಕ ಹಿಂದಿ ಟೀಚರ್ ಕರಿಷ್ಮಾ, ಕನ್ನಡ ಸಂಘದ ಕಾರ್ಯದರ್ಶಿ ಅಂಜಲಿ, ಮಾತೃ ಮನಸ್ಸಿನ ಸಹೋದರಿ ಲಕ್ಷ್ಮಿ, ಕೋಪವೇ ಆಗದ ಮಂಜುಳಾ, ಇವರನ್ನೆಲ್ಲ ಸೃಷ್ಟಿ ಮಾಡಿದ ಶಿಲ್ಪ ಕಾರಣ ಸಂತೋಷವನ್ನು ಮಾತುಗಳ ಮೂಲಕ ಹೇಗೆ ವರ್ಣಿಸಲಿ. ಜಯಶ್ರೀಯಂತೆ ಯಾವ ಸೀಮಾ ಬಲಕ್ಕೂ ಹೆದರದೆ ನಿರ್ಮಲವಾದ ಮನಸ್ಥಿತಿಯೊಂದಿಗೆ ಮಧುರವಾದ ಸ್ನೇಹದ ಜೊತೆಗೆ ಲಕ್ಷ್ಮಿಯ ಶ್ರೀರಕ್ಷೆಯೊಂದಿಗೆ ಪಾರ್ವತಿಯ ಕಾರುಣ್ಯದೊಂದಿಗೆ ನಾಳೆಯ ಇತಿಹಾಸ ನಿರ್ಮಾಪಕರ ಬಾಳಿಗೆ ಜ್ಞಾನ ದೀಪಗಳಾಗಿ ಪಾರ್ವತಿ ಗಣೇಶನಿಗೆ ರೂಪ ಮತ್ತು ವಿದ್ಯೆ ನೀಡಿದಂತೆ ತಾಯಿ ಭುವನೇಶ್ವರಿಯ ರೂಪಕಗಳಾದ ನೀವೆಲ್ಲರೂ ಯಶಸ್ವಿ ಶಿಕ್ಷಕಿಯರಾಗಿ ಎಂದು ಹಾರೈಸುವೆ. ಸರಿ, ಇಲ್ಲಿವರೆಗೂ ನಮ್ಮ ಕಾಲೇಜ್ ಆಯಿತು, ನಮ್ಮ ಫ್ರೆಂಡ್ಸ್ ಆಯಿತು. ಈಗ ನಮ್ಮ ಅಸಂಖ್ಯಾತ ನೆನಪುಗಳಿಗೆ ಸೂತ್ರಧಾರರಾಗಿರ್ತಕ್ಕಂಥ ನಮ್ಮ ಶಿಕ್ಷಕರ ಜೊತೆಗೆ ನಮ್ಮ ಬಾಂಧವ್ಯದ ಸವಿಯನ್ನು ಮೆಲುಕು ಹಾಕ್ತಾ ಅವರಿಗೆ ಥ್ಯಾಂಕ್ಸ್ ಹೇಳೋ ಸಮಯ. ಸೊ ನಮಗೆಲ್ಲ ಸೈಕ್ ಮಾಡಿರೋ ವಿಷಯ ಯಾವುದಾದ್ರೂ ಇದ್ದರೆ ಅದು ಸೈಕಾಲಜಿ. ಸಾರಿ ಮೊದಲೇ ಕನ್ನಡ ಮೆಥಡ್ ಮಾಸ್ಟರ್ ಬೋಧನೆ ಮಾಡೋ ವಿಷಯ ಅದು. ಸೊ ಅಚ್ಚ ಕನ್ನಡದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ. ಮೊದಲೇ ಡಿಗ್ರಿಯಲ್ಲಿ ನಾವು ಆಡಿದ್ದೇ ಆಟ, ಕೇಳಿದ್ದೆ ಪಾಠ ಅಂದ್ಕೊಂಡು ಬಂದಿರೋ ಮನಸ್ಸುಗಳನ್ನೆಲ್ಲ ಮನೋವಿಜ್ಞಾನದ ಕಡೆಗೆ ತರೋದಕ್ಕೆ ನಮ್ಮ ಲಕ್ಷ್ಮೀ ನಿಂಬರ್ಗಿ ಮೇಡಮ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆವಾಗವಾಗ ನಗಿಸ್ತಾ ಪ್ರಶ್ನೆಗಳ ಪಾನಗಳ ಮೂಲಕ ಮಲಗಿರೋ ಪ್ರಶಿಕ್ಷಣಾರ್ಥಿಗಳನ್ನು ಎಚ್ಚರಿಸುತ್ತಾ ಅವ್ರು ಮಾಡೋ ಪಾಠ ಅವಿಸ್ಮರಣೀಯ. ಅದರ ಜೊತೆಗೆ ನಮ್ಮ ಮಹಿಳಾ ಪ್ರಶಿಕ್ಷಣಾರ್ಥಿಗಳ ಸಾಕ್ರಿ ಅನ್ನೋ ಮಾತು ಎಷ್ಟು ಚೆಂದ ಇತ್ತಲ್ಲ. ಆದರೂ ಆ ಸೈಕಾಲಜಿನ ಸೈಕ್ ಆಗದೆ ಇರೋ ಥರ ನಮಗೆಲ್ಲ ತಿಳಿಸ್ಕೊಟ್ಟ ಲಕ್ಷ್ಮೀ ಮೇಡಮ್ ಅವರಿಗೆ ನನ್ನೆಲ್ಲ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಮನೋವಿಜ್ಞಾನಿಗಳಾದ ನಮ್ಮನ್ನೆಲ್ಲ ಮಠದ ಸಾಧುಗಳನ್ನಾಗಿ ಮಾಡೋ ಥರ ಒಂದು ವಿಷಯ ಇತ್ತು, ಅದೇ ತತ್ವಶಾಸ್ತ್ರ. ಆದರ್ಶ ಶಿಕ್ಷಕನಿಗೆ ಇರಬೇಕಾದ ತಾತ್ವಿಕ ಗುಣಗಳು ಮತ್ತು ಪ್ರಜಾಪ್ರಭುತ್ವದ ತತ್ವಗಳನ್ನು ತಮ್ಮ ಅನುಭವಗಳೊಂದಿಗೆ ಹಂಚಿಕೊಂಡ ನಮ್ಮೆಲ್ಲರ ಗುರುಗಳು ಸುಧೀರ್ ಸರ್. ಥ್ಯಾಂಕ್ ಯು. ವಿಜ್ಞಾನದಂಥ ಸುಜ್ಞಾನದ ಜೊತೆಗೆ ಶಿಕ್ಷಕನಿಗೆ ಇರಬೇಕಾದ ಲಿಂಗತ್ವದ ಪರಿಕಲ್ಪನೆ, ಸಮಾಜ ಮತ್ತು ಶಾಲೆಯ ಸಂಬಂಧಗಳನ್ನು ಜಟ್ ವೇಗದಲ್ಲಿ ಪಟ್ ಅಂತ ತಿಳಿಸಿದವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ದೀಪಾ ಮೇಡಮ್. ಮ್ಯಾಮ್, ಥ್ಯಾಂಕ್ ಯು. ಆಧುನಿಕತೆಯ ರೂಪಕ ತಂತ್ರಜ್ಞಾನ. ಇಂತಹ ತಾಂತ್ರಿಕತೆಯ ಜ್ಞಾನ ಮತ್ತು ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಮಾಹಿತಿ ತಂತ್ರಜ್ಞಾನದ ಅವಶ್ಯಕತೆಯನ್ನು
ಸ್ಪಷ್ಟವಾಗಿ ತಿಳಿಸಿದ್ದ ಅಂದಿನ ಶಿಕ್ಷಕರು ಇಂದಿನ ನಮ್ಮೆಲ್ಲರ ಪ್ರಾಚಾರ್ಯರಾದ ಡಾಕ್ಟರ್ ಮಠಪತಿ ಸರ್. ಸರ್, ಥ್ಯಾಂಕ್ ಯು. ತಮ್ಮ ಅವಧಿ ಬಂದಾಗ ಓಡೋಡಿ ಬಂದು ಅವಧಿಗೂ ಮೀರಿದ ವಿಷಯಾಂಶಗಳನ್ನು ಬೋಧನೆ ಮಾಡಿರು ನಮ್ಮ ಇಂಗ್ಲೀಷ್ ಮೆಥಡ್ ಮಾಸ್ಟರ್ ಪ್ರೊಫೆಸರ್ ಗುತ್ಲಿ ಸರ್ ಮತ್ತು ಗಣಿತ ಬೋಧನಾಶಾಸ್ತ್ರದ ಮಾನಿಸ್ ಸರ್. ಸಿಕ್ಕಂಥ ಅಲ್ಪ ಸಮಯದಲ್ಲೇ ಅದೆಷ್ಟೋ ಚೇಷ್ಟೆಗಳ ಮೂಲಕ ನಮಗೆಲ್ಲ ಶಿಕ್ಷಕರಾಗುವಲ್ಲಿ ನಿಮ್ಮ ಸೇವೆ ವಿಸ್ಮರಣೀಯ. ಧನ್ಯವಾದಗಳು ಸರ್. ಅದೇ ಥರ ಹೊಸದಾಗಿ ಬಂದಂಥ ಆನಂದ್ ಸರ್ ಮತ್ತು ಹೋದ ವರ್ಷ ನಮ್ಮ ಸೀನಿಯರ್ ಆಗಿದ್ದವರು ಈಗ ನಮಗೆಲ್ಲ ಉಪನ್ಯಾಸಕರಾಗಿರೋ ಮೇಘಾ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳು. ಇವರುಗಳ ಮಧ್ಯ ನಮಗೆ 3 ಸೆಮಿಸ್ಟರ್ಗಳವರೆಗೆ ಬೋಧನೆ ಮಾಡಿದ್ದ ನಮ್ಮ ಕಾಲೇಜಿನ ಹಿಂದಿನ ಪ್ರಾಚಾರ್ಯರಾದ ಡಾಕ್ಟರ್ ಪೂದೆ ಮೇಡಮ್ ಅವರಿಗೂ ಕೂಡ ಈ ಸಮಯದಲ್ಲಿ ಧನ್ಯವಾದಗಳು. ಬರೀ ಟೀಚಿಂಗ್ ಟಾಪಿಕ್ ಅಷ್ಟೇ ಥ್ಯಾಂಕ್ಸ್ ಹೇಳಿದ್ರೆ ನಮ್ಮ ಕಾಡಪ್ಪ ಮೆಚ್ಚಲ್ಲ ರೀ. ಗ್ರಂಥಪಾಲಕರಾದ ಶ್ರೀದೇವಿ ನೇಸೂರ್ ಮೇಡಮ್ ಇವರಂತೂ ಲೈಬ್ರರಿಗೆ ಹೋದಾಗ ನಮ್ಮನ್ನೆಲ್ಲ ಸ್ವಂತ ತಮ್ಮಂದಿರಂತೆ ಕಾಳಜಿ ವಹಿಸಿ ಗ್ರಂಥಾಲಯದ ಪಾಲನೆಯೊಂದಿಗೆ ನಿಶ್ವಿಕಾಳ ಪಾಲನೆಯನ್ನು ಮಾಡಿದ ಮಾತೃ ಹೃದಯ ಅವರು. ಥ್ಯಾಂಕ್ ಯು ಮೇಡಮ್. ಇನ್ನೊಂದೇನೆಂದರೆ ನಮ್ಮ ಹುಡುಗಿ ನಿಶ್ವಿಕಾನ ಚೆನ್ನಾಗಿ ನೋಡ್ಕೊಳ್ಳಿ. ದಾಖಲಾತಿ, ಲೆಕ್ಕಪತ್ರ, ಹಣಕಾಸು ಮುಂತಾದ ವಿಷಯಗಳನ್ನು ಸ್ವಲ್ಪವೂ ದೋಷವಿರದೆ ಪ್ರಾಮಾಣಿಕವಾಗಿ ನಿರ್ವಹಿಸಿದ ಇರುವರು ಕಾರ್ಯಾಲಯದ ಸಿಬ್ಬಂದಿಗಳಾದ ಈರಣ್ಣ ಬೀಳೂರು ಸರ್ ಮತ್ತು JM ಕೊಲ್ಲಾಪುರ್ ಮೇಡಮ್ ಮತ್ತು ಸ್ವಚ್ಛ ಮನಸ್ಸಿನ ಸ್ವಚ್ಛತಾ ಸಿಬ್ಬಂದಿ ಆನಂದ್ ಕಾಳ್ದೇವರು. ಹೀಗೆಲ್ಲರಿಗೂ ನನ್ನೆಲ್ಲ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಧನ್ಯವಾದಗಳು. 2 ವರ್ಷಗಳ ಕಾಲ ನಡೆದ ಕ್ಲಾಸ್ಗಳು, ಕ್ಲಾಸಲ್ಲಿ ಮಾಡ್ತಿದ್ದ ಕೀಟ್ಲೆಗಳು, ಕ್ಲಾಸಲ್ಲಿ ಮಾಡಿರೋ ನಿದ್ದೆಗಳು, ಬಿಡದೆ ಬರೆದಿರೋ ಅಸೈನ್ಮೆಂಟ್ಗಳು, ಇಷ್ಟಪಟ್ಟು ಬರೆದಿರುವ ಸೆಮಿನಾರ್ಗಳು, ಅಪ್ರೂವಲ್ಗಾಗಿ ಒದ್ದಾಡಿದ ಲೆಸನ್ ಪ್ಲ್ಯಾನ್ಗಳು, ಸ್ಟೂಡೆಂಟ್ಸ್ಗೆ ಹೇಳಿಕೊಟ್ಟ ಪಾಠಗಳು, ಆವಾಗ ಬರ್ತಿದ್ದ ಸ್ನೇಹಿತರ ಹುಟ್ಟು ಹಬ್ಬಗಳು, ಟೂರ್ನಲ್ಲಿ ಮಾಡಿದ ಎಂಜಾಯ್ಮೆಂಟ್ಗಳು, 5 ತಿಂಗಳಿಗೊಮ್ಮೆ ಬರೋ ಸೆಮ್ ಎಕ್ಸಾಮ್ಗಳು, ಇದರ ಮಧ್ಯದಲ್ಲಿ ಬರೋ ಇಂಟರ್ನಲ್ ಟೆಸ್ಟ್ಗಳು, ಅಪರೂಪಕ್ಕೊಮ್ಮೆ ಸ್ನೇಹಿತರೊಂದಿಗೆ ಮುನಿಸುಗಳು, ಕಲ್ಚರಲ್ ಡೇ ಹಾಡುಗಳು, ಕುಣಿಯಕ್ಕೆ ಬರದೇ ಇದ್ದರೂ ಕುಣಿದ ಡ್ಯಾನ್ಸ್ಗಳು, ಕಾರ್ಯಕ್ರಮದ ನಿರೂಪಣಾ ಸ್ಕ್ರಿಪ್ಟ್ಗಳು, ಯೂನಿಯನ್ ಎಲೆಕ್ಷನ್ ತಯಾರಿಗಳು, ಫುಡ್ ಫೆಸ್ಟಿವಲ್ನ ಸಿಹಿ ತಿಂಡಿಗಳು, ಪ್ರತಿಭಾ ಕಾರಂಜಿಯಲ್ಲಿ ನಿರ್ಣಾಯಕರಾದ ಸವಿ ಗಳಿಗೆಗಳು, ಈ ಎಲ್ಲ ಸವಿ ನೆನಪುಗಳನ್ನು ಎಂದಿಗೂ ಮರೆಯೋದಕ್ಕಾಗಲ್ಲ. ಒಟ್ಟಾರೆ ನಮ್ಮ BEd ಲೈಫ್ನ ಮುನ್ನೋಟ ಈಗ ನಿಮ್ಮ ಮುಂದೆ. ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ಅಂತ
ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಸೋಷಲ್ ಕಾಸಿಗೊಂದೆರಡು ಸ್ಟ್ರೈಕ್